ಸೊಸೆಯ ತೆಂಗಿನ ಹೂ ಬಿಸ್ನೆಸ್. ಸಾವಿತ್ರಿ ಲಕ್ಷ್ಮಿ ಎನ್ನುವ ಅತ್ತೆ ಸೊಸೆ ಇಬ್ರು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲದೆ ಗಿರಿ ದೇವಸ್ಥಾನದ ಬಾಗಿಲಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದ. ಒಂದು ದಿನ ಅತ್ತೆ ಸೊಸೆ ಇಬ್ರು ಎಳ್ನೀರು ಗಾಡಿಯನ್ನು ತಳ್ಕೊಂಡೋಗ್ತಾ ಇದ್ರು. ನಮಗೂ ಇಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಅಲ್ಲಿ ಅವ್ರಿಗೂ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ. ನಾವು ಇರುವಂತ ಜಾಗದಲ್ಲಿ ತೆಂಗಿನಕಾಯಿ ಮರನ ನೆಟ್ಟಿರೋದು ತಪ್ಪು ಅನ್ಸ್ತಾ ಇದೆ ಅತ್ತೆ. ನಮ್ ಜೊತೆ ಸ್ವಲ್ಪ ಕೂಡ ಜಾಗ ಇಲ್ಲ ಅಂತ ಎಷ್ಟೋ ಕಷ್ಟಪಟ್ಟು 6 ಎಕರೆ ನೆಲವನ್ನು ತಗೊಂಡು, ಇವತ್ತು ಇಲ್ಲ ಅಂದ್ರೂ ಯಾವತ್ತಾದ್ರೂ ಒಂದಿನ ಈ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಅಮ್ಮ. ಎಲ್ಲ ಜನಗಳು ಜ್ಯೂಸ್ ಕುಡಿಯಕ್ಕೆ ನೋಡ್ತಾ ಇದ್ದಾರೆ, ಯಾರು ಕೂಡ ಎಳ್ನೀರ್ನ ತಗೊಳ್ತಾನೆ ಇಲ್ಲ. ಅದು ಮಾತ್ರ ಅಲ್ಲತ್ತೆ, ಇವಾಗ ಚಳಿಗಾಲ ಬೇರೆ ಆರಂಭ ಆಯ್ತಲ್ವಾ. ಹಾಗೆ ಅಂತ ಹೇಳ್ತಿರುವಾಗ ಒಬ್ಬ ವ್ಯಕ್ತಿ ಎಳನೀರು ಗಾಡಿ ಹತ್ರ ಬಂದು, ಎಳ್ನೀರಿಗೆ ಎಷ್ಟಮ್ಮ? ಚಿಕ್ಕದಕ್ಕೆ 30 ರೂಪಾಯಿ, ದೊಡ್ಡದಕ್ಕೆ 50 ರೂಪಾಯಪ್ಪ. ಅಯ್ಯೋ, ಅಷ್ಟೊಂದು ಕಾಸ್ಟ್ಲಿನಾ? ಅಷ್ಟು ದುಡ್ಡಿಗೆ ಅರ್ಧ ಲೀಟರ್ ಜ್ಯೂಸ್ ಬಾಟ್ಲ್ ಸಿಗುತ್ತೆ ಅಲ್ವಾ? ಇಲ್ಲಿ ನೋಡಿ, ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಏನ್ ಸಿಗುತ್ತೆ, ಎಳ್ನೀರ್ ಕುಡಿದ್ರೆ ಒಳ್ಳೆ ಆರೋಗ್ಯ ಇರುತ್ತೆ ಅಲ್ವಾ? ನನ್ನ ಆರೋಗ್ಯ ಚೆನ್ನಾಗೇ ಇದೆ ಅಮ್ಮ, ನಾನೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀನಿ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಸೊಸೆಗೆ ತುಂಬಾನೇ ಕೋಪ ಬಂತು. ಇವಾಗ ತಾನೇ ಅತ್ತೆ ಈ ವಿಷಯದ ಬಗ್ಗೆ ಮಾತಾಡಿದ್ದು, ನೋಡಿ ಅಂತವನೇ ಬಂದು ಹೋಗ್ತಿದ್ದಾನೆ. ವ್ಯಾಪಾರ ಅಂತ ಇದ್ರೆ ಇಂಥದೆಲ್ಲ ಆಗುತ್ತೆ ಅಮ್ಮ, ಬೇರೆ ದಾರಿನೇ ಇಲ್ಲ. ಹೀಗೆ ಸಂಜೆ ತನಕ ಎಳನೀರು ವ್ಯಾಪಾರ ಮಾಡಿ ಮಾಡಿ ಇಬ್ರಿಗೂ ಸುಸ್ತಾಗಿ, ಬಾಮ್ಮ ನಾವಿಬ್ರು ಮನೆಗೋಗೋಣ, ನನಗೆ ತುಂಬಾ ಸುಸ್ತಾಗ್ತಿದೆ. ನನ್ಗೂ ಕೂಡ ಕಾಲೆಲ್ಲ ತುಂಬಾ ನೋವಾಗ್ತಿದೆ ಅತ್ತೆ, ಬನ್ನಿ ಹೋಗೋಣ. ಹಾಗೆ ಅಂತ ಎಳ್ನೀರು ಗಾಡಿಯನ್ನು ತಳ್ಕೊಂಡು ಇಬ್ರು ಮನೆಗೆ ಬಂದ್ರು. ಮನೆಗೆ ಹೋಗಿ ನೋಡಿದಾಗ ಗಿರಿ ಮೊದ್ಲೇ ಮನೆಗೆ ಬಂದಿದ್ದ. ಅವನನ್ನು ನೋಡಿದ ಹೆಂಡತಿ, ಏನ್ರಿ ಅಷ್ಟು ಬೇಗ ಅಂಗಡಿ ಮುಚ್ಚಿ ಬಂದ್ಬಿಟ್ರಾ? ಹಾ ಹೌದು ಲಕ್ಷ್ಮಿ. ಯಾಕೋ, ಏನಾದ್ರೂ ಹುಷಾರಿಲ್ವಾ? ಹಾಗೆ ಏನಿಲ್ಲಮ್ಮ, ಅಲ್ಲಿ ಕೂತು ಕೂತು ತುಂಬಾ ಬೇಜಾರಾಯಿತು, ಅದಕ್ಕೆ ಮನೆಗ್ ಬಂದ್ಬಿಟ್ಟೆ. ದೇವಸ್ಥಾನಕ್ಕೆ ಬರೋರೆಲ್ಲ ಬರುವಾಗನೇ ಮನೆಯಿಂದ ತೆಂಗಿನಕಾಯಿನ ತಗೊಬಂದ್ಬಿಡ್ತಿದ್ದಾರೆ. ಇನ್ನು ತರದಿದ್ದವರು ನಮ್ಮ ಎದುರು ಅಂಗಡಿಯಲ್ಲೇ ತಗೊಳ್ತಿದ್ದಾರೆ. ಮತ್ತೆ ಹೇಗೆ ನಮ್ಗೆ ವ್ಯಾಪಾರ ಆಗೋದು? ಹಾಗೆ ಅಂತ ಚಿಂತೆಯಿಂದ ಹೇಳ್ದ. ಅಲ್ಲಿ ನಮ್ಮ ಪರಿಸ್ಥಿತಿ ಕೂಡ ಹಾಗೇನೆ ಇತ್ತು. ಸಂಜೆ ತನಕ ವ್ಯಾಪಾರ ಮಾಡಿದ್ರು 10 ಎಳ್ನೀರಿಗೆ ಮೇಲೆ ಮಾರ್ಲೇ ಇಲ್ಲ. ಏನ್ ಮಾಡೋದು ಅಂತ ನಮಗೂ ಅರ್ಥ ಆಗ್ತಿಲ್ಲ. ಅದ್ರಿಂದನೇ ನಾನು ಕೂಡ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಆ 6 ಎಕರೆ ಜಮೀನನ್ನು ನಾನ್ ಮಾರ್ಬೇಕು ಅಂತಿದ್ದೀನಿ. ಅದನ್ನು ಮಾರಿ ಬಂದ ಹಣದಿಂದ ಪಟ್ನದಲ್ಲಿ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಹಾಗೆ ಅಂತ ಹೇಳಿದ. ಅದಕ್ಕೆ ಸಾವಿತ್ರಿ, ಬೆಳಿಗ್ಗೆ ಸೊಸೆ ಕೂಡ ಇದ್ರ ಬಗ್ಗೆನೆ ಹೇಳಿದ್ಲು ಕಣೋ. ಸರಿ, ನಮ್ಗೆ ಆಗದಿದ್ರೆ ನಾವು ಕೂಡ ಏನ್ ಮಾಡಕ್ಕಾಗೋದು, ಗೊತ್ತಿರೋರು ಯಾರಾದ್ರೂ ಇದ್ರೆ ಹೇಳು. ಹಾಗೆ ಅಂತ ಹೇಳಿದ್ಲು. ಹೀಗೆ 3 ಜನ ಕೂಡ ತೀರ್ಮಾನವನ್ನು ಮಾಡಿದ್ರು. ಹೀಗೆ ಒಬ್ಬ ವ್ಯಾಪಾರಿ ಬಳಿ ಹೇಳಿದ್ರು. 3 ದಿನ ಕಳೆದು ಒಬ್ಬ ವ್ಯಾಪಾರಿ ಅಲ್ಲಿಗೆ ಬಂದ. ನಾವು ನಮ್ಮ ತೋಪಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದೀವಿ. ನಮಗೆ ಜಾಸ್ತಿ ದುಡ್ಡೆಲ್ಲ ಬೇಡ, ನಾವು ಖರ್ಚು ಮಾಡಿದಷ್ಟು ದುಡ್ಡು ಸಿಕ್ಕಿದ್ರೆ ಸಾಕು. ಅರೆ, ಇವಾಗೆಲ್ಲ ತೆಂಗಿನ ತೋಪಿಗೆ ಅಷ್ಟೊಂದು ದುಡ್ಡು ಸಿಗೋದಿಲ್ಲಪ್ಪ. ನೀವು ಎಷ್ಟೋ ದುಡ್ಡನ್ನ ಖರ್ಚು ಮಾಡಿರ್ಬೋದು, ಆದ್ರೆ ಇವಾಗ ಜಾಗಕ್ಕೆ ಅಷ್ಟೆಲ್ಲ ಬೆಲೆ ಹೋಗೋದಿಲ್ಲ. ಅದ್ರಲ್ಲಿ ಅರ್ಧ ಬೇಕಾದ್ರೂ ಕೊಡ್ತೀನಿ, ನೀವು ಓಕೆ ಅಂತ ಹೇಳಿದ್ರೆ ಮುಗಿಸ್ಬಿಡೋಣ. ಹಾಗೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯಪಟ್ರು. ಹಾಗೆ ಹೇಳಿದ್ರೆ ಹೇಗೆ ರೀ, ಏನು 10% ಕಡಿಮೆ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ, ಅರ್ಧಕ್ಕೆ ಅರ್ಧ ಅಂತ ಹೇಳಿದ್ರೆ ನಾವೇನ್ ಮಾಡೋದು? ನಿಮಗೆ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನೇನಮ್ಮ ಮಾಡಕ್ಕಾಗೋದು? ಅಲ್ಲಿರುವ ಜಾಗಕ್ಕೆ ಅಷ್ಟೇ ಬೆಲೆ ಹೋಗೋದು. ನಿಮಗೆ ಬೇಕಂದ್ರೆ ಮಾರಿ, ಇಲ್ಲದಿದ್ರೆ ಪರವಾಗಿಲ್ಲ. ಈ ರೀತಿ ಕಡಿಮೆ ಬೆಲೆಗೆ ನಮ್ಮಿಂದ ಕೊಡಕ್ ಆಗೋದಿಲ್ಲ ರೀ, ನೀವು ಹೋಗ್ಬೋದು. ಹಾಗೆ ಅಂತ ಹೇಳಿದ ತಕ್ಷಣ ವ್ಯಾಪಾರಿ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ರು. ಏನ್ ಲಕ್ಷ್ಮಿ ಹೀಗೆ ಮಾತಾಡ್ಬಿಟ್ಟೆ, ಸ್ವಲ್ಪ ಹಿಂದೆ ಮುಂದೆ ಮಾತಾಡಿ ಮಾರ್ಬೋದಾಗಿತ್ತಲ್ವಾ? ಬೇಡ ರೀ, ನಮ್ಗೆ ಅವಸರ ಅಂತ ಹೇಳಿದ್ರೆ ಅವರು ಕಡಿಮೆ ಬೆಲೆಗೇನೆ ಕೇಳೋದು. ಸ್ವಲ್ಪ ದಿನ ಒಳ್ಳೆ ಬೆಲೆ ಬರುವ ತನಕ ನಾವು ಕಾಯೋಣ, ಅದುವರೆಗೂ ಇದೇ ತೆಂಗಿನಕಾಯಿ ವ್ಯಾಪಾರನ ಮಾಡ್ತಾ ಇರೋಣ. ಹಾಗೆ ಅಂತ ಹೇಳಿದ್ಲು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಇವತ್ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಕಾರ್ತಿಕ ಮಾಸ ಸೋಮವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೀನಿ. ಸರಿ, ನಾನು ಬರ್ತೀನಿ ಬಾ. ದೇವಸ್ಥಾನಕ್ಕೋಗಿ ತುಂಬಾ ದಿನ ಆಯ್ತಲ್ವಾ, ಹಾಗೇನೆ ಗಿರಿನ ಕೂಡ ಕರ್ಕೊಂಡೋಗೋಣ. ಹೀಗೆ ಅವರಿಬ್ಬರು ಗಿರಿಯ ತೆಂಗಿನಕಾಯಿ ಅಂಗಡಿಗೆ ನೇರವಾಗಿ ಹೋದ್ರು. ರೀ, ನಾವು ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯ್ತಲ್ವಾ, ಬನ್ನಿ ದೇವಸ್ಥಾನದ ಒಳಗೆ ಹೋಗಿ ಪೂಜೆ ಮಾಡಿ ಬರೋಣ.
ನೀವು ಹೋಗಿ ಬನ್ನಿ, ಅಂಗಡಿಯಲ್ಲಿ ನಾನಿರದಿದ್ರೆ ಹೇಗೆ? 10 ನಿಮಿಷದಲ್ಲಿ ಹೋಗಿ ಬಂದ್ಬಿಡೋಣ. 10 ನಿಮಿಷದಲ್ಲಿ ಏನಾಗ್ಬಿಡುತ್ತೆ ಹೇಳಿ? ಒಂದ್ ತೆಂಗಿನಕಾಯಿನ ತಗೊಳ್ಳಿ. ಅದಕ್ಕೆ ಗಿರಿ ಚಿಕ್ಕದಾದ ಮೊಳಕೆ ಬಂದಿರುವ ತೆಂಗಿನಕಾಯಿನ ಕೊಟ್ಟ. ಹೀಗೆ ಎಲ್ಲರೂ ದೇವಸ್ಥಾನದ ಒಳಗೆ ಹೋದ್ರು. ಲಕ್ಷ್ಮಿ ದೇವರನ್ನ ಬೇಡಿಕೊಳ್ತಿದ್ಲು. ಸ್ವಾಮಿ, ನಡೆಯೋದೆಲ್ಲ ಒಳ್ಳೇದೇ ನಡಿಬೇಕು. ನಾನ್ ನಿಮಗೆ ಹಾಲಭಿಷೇಕ ಮಾಡ್ತೀನಿ. ಹಾಗೆ ಅಂತ ಹೇಳಿ ಲಕ್ಷ್ಮಿ ತೆಂಗಿನಕಾಯಿನ ಒಡೆದ್ಲು. ಆ ತೆಂಗಿನಕಾಯಿಯಲ್ಲಿ ನೀರೇ ಇರ್ಲಿಲ್ಲ. ಅದಕ್ಕೆ ಬದಲಾಗಿ ಹೂ ಮಾತ್ರ ಇತ್ತು. ಅದನ್ನು ನೋಡಿದ ಪುರೋಹಿತರು ಲಕ್ಷ್ಮಿಯ ಬಳಿ ಬಂದು, ಅಮ್ಮ ಲಕ್ಷ್ಮಿ, ನನಗೆ ಆ ತೆಂಗಿನಕಾಯಿ ಹೂ ಅಂದ್ರೆ ತುಂಬಾನೇ ಇಷ್ಟ. ಅದು ತಿಂದ್ರೆ ತುಂಬಾನೇ ಒಳ್ಳೇದು. ದಯವಿಟ್ಟು ನನಗೆ ಆ ತೆಂಗಿನಕಾಯಿ ಹೂನ ಸ್ವಲ್ಪ ಕೊಡ್ತೀಯಮ್ಮ? ಅರೆ, ನೀವು ಇಷ್ಟೊಂದು ಕೇಳ್ಬೇಕಾ? ನೀವೇ ತಗೊಳ್ಳಿ. ಹಾಗೆ ಅಂತ ಹೇಳ್ಕೊಂಡು ಅರ್ಧ ತೆಂಗಿನಕಾಯಿನ ಅವರಿಗೆ ಕೊಟ್ಲು. ಪುರೋಹಿತರು ಅದನ್ನು ತೆಗೆದುಕೊಂಡು, ಇವಾಗ ಎಲ್ಲ ಹೊರಗಡೆ ತೆಂಗಿನಕಾಯಿ ಹೂನ ನೋಡೋದೇ ಆಶ್ಚರ್ಯವಾಗಿದೆ. ಇದಕ್ಕೆ ಹೊರಗಡೆ ತುಂಬಾ ಡಿಮ್ಯಾಂಡ್ ಇದೆ ಅಮ್ಮ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಅದನ್ನು ಕೇಳಿದ ಲಕ್ಷ್ಮೀಗಿರಿ, ಸಾವಿತ್ರಮ್ಮ ಎಲ್ಲರೂ ಯೋಚನೆ ಮಾಡಿದ್ರು. ಹೌದು, ತೆಂಗಿನಕಾಯಿ ಹೂವು ತುಂಬಾ ಟೇಸ್ಟ್ ಆಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ನಾವ್ಯಾಕೆ ತೆಂಗಿನಕಾಯಿ ಹೂ ವ್ಯಾಪಾರ ಮಾಡ್ಬಾರ್ದು? ಪುರೋಹಿತರು ಹಾಗೆ ಹೇಳಿದ್ಮೇಲೆ ನನಗೂ ಅದೇ ಯೋಚನೆ ಆಗ್ತಾ ಇದೆ. ಆ ದೇವ್ರೆ ನಮ್ನ ಇಲ್ಲಿ ಬರೋ ರೀತಿ ಮಾಡಿ ನಮಗೆ ಯೋಚನೆನ ಕೊಟ್ಟಿದಾನೋ ಏನೋ. ಎಲ್ಲಾ ಪ್ರಯತ್ನ ಕೂಡ ಮಾಡಿದೀವಿ. ಇವಾಗ ಈ ಪ್ರಯತ್ನ ಕೂಡ ನಾವು ಮಾಡೋಣ ಬನ್ನಿ. ಹೀಗೆ 3 ಜನ ಸೇರಿ ತೆಂಗಿನಕಾಯಿಯ ಹೂ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಆಗ ಸಾವಿತ್ರಿ, ಬೇಗ ಹೂ ಬರ್ಬೇಕಾದ್ರೆ ಒಂದ್ ಕೆಲ್ಸ ಮಾಡ್ಬೇಕು. ತೆಂಗಿನಕಾಯಿಯ ಒಳಗೆ ಹೂ ಬರ್ಬೇಕಂದ್ರೆ ಚಂಡಿ ಮಾಡಿದ ಗೋಣಿ ಚೀಲವನ್ನು ತೆಂಗಿನಕಾಯಿ ಮೇಲೆ ಹಾಕ್ಬೇಕು. ಆವಾಗ ಅದು ಮೊಳಕೆ ಬಂದು ಹೂ ಬರುತ್ತೆ. ಹಾಗೆ ಅಂತ ಹೇಳಿದ್ರು. ಗಿರಿ ಕೂಡ ತಾಯಿ ಹೇಳಿದ ಹಾಗೆ ಮಾಡಿದ. ಹೀಗೆ 4 ದಿನದಲ್ಲಿ ಚೆನ್ನಾಗಿರುವ ತೆಂಗಿನಕಾಯಿ ಮೊಳಕೆ ಬಂದು ಹೂ ಬಂತು. ತಕ್ಷಣ ಅತ್ತೆ ಸೊಸೆ ಇಬ್ರು ತೆಂಗಿನಕಾಯಿಯ ಹೂವಿನ ವ್ಯಾಪಾರವನ್ನು ಆರಂಭಿಸಿದ್ರು. ಅದನ್ನು ತಿಂದರೆ ಏನು ಒಳ್ಳೆ ಪ್ರಯೋಜನಗಳು ಅಂತ ಲಕ್ಷ್ಮಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಬರೆದಿಟ್ಟಿದ್ಲು. ಅದನ್ನು ನೋಡಿ ತುಂಬಾ ಜನರು ತೆಂಗಿನ ಹೂವನ್ನು ತಗೊಂಡ್ರು. ತೆಂಗಿನ ಹೂವು ತುಂಬಾ ಟೇಸ್ಟ್ ಆಗಿ ಇದ್ದ ಕಾರಣ, ಹಾಗೇನೆ ಅದು ಆರೋಗ್ಯಕ್ಕೆ ಒಳ್ಳೇದು ಕೂಡ, ಹಾಗೇನೆ ತುಂಬಾ ಕಡಿಮೆ ಬೆಲೆ ಅನ್ನೋದ್ರಿಂದ ಅವತ್ತು ಒಳ್ಳೆ ವ್ಯಾಪಾರ ಆಯಿತು. ಅಂದಿನಿಂದ ಅತ್ತೆ ಸೊಸೆಯ ತೆಂಗಿನಕಾಯಿಯ ಹೂವಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು.